ಮಕ್ಕಳು ಶಾಲೆಗೆ ಬರದಿದ್ದರೂ ಹಾಜರಾತಿ ಹಾಕಿ ಬಿಸಿ ಊಟದ ನೆಪದಲ್ಲಿ ಅಕ್ರಮ ನಡೆದಿದೆ ಎಂದು ಬಾದರ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬಾದರ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ RH ಕ್ಯಾಂಪ್ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಗೆ ಬರದ ಮಕ್ಕಳ ಹೆಸರನ್ನು ಹಾಜರಾತಿ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಹಾಗೆ ಆ ಮಕ್ಕಳಿಗೆ ಬಿಸಿ ಊಟ ತಯಾರಿಸಿ ಕೊಟ್ಟಿದೆ ಎಂದು ತೋರಿಸಿದ್ದಾರೆಂದು ಬಾದರ್ಲಿ ಪಂಚಾಯಿತಿ ಅಧ್ಯಕ್ಷ ದಿಲೀಪ್ ಬಿಸ್ವಾಸ್ ಆರೋಪಿಸಿದ್ದಾರೆ. ಶಾಲೆಗೆ ಭೇಟಿ ನೀಡಿದ ಅವರು ಮಕ್ಕಳೊಂದಿಗೆ ಮಾತನಾಡಿ ವ್ಯವಸ್ಥೆ ಬಗ್ಗೆ ವಿಚಾರಿಸಿದರು. ನಂತರ ಹಾಜರಿ ಪುಸ್ತಕ ನೋಡಿ ಮಕ್ಕಳ ಹಾಜರಿ ನಮೂದು ನೋಡಿ ಶಿಕ್ಷಕರಿಗೆ ತರಾಟೆ ತೆಗೆದುಕೊಂಡಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದಾರೆ. ನಾವು ಬಾದರ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ದಿಲೀಪ್ ಬಿಸ್ವಾಸ್. ನಮ್ಮ ಬಾದರ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ RH ಕ್ಯಾಂಪ್ ನಂಬರ್ 5ರಲ್ಲಿ ಪ್ರೌಢಶಾಲೆಯಲ್ಲಿ ಸರ್ಕಾರದಿಂದ ಬರುವ ಬಿಸಿ ಊಟದಲ್ಲಿ ಅವ್ಯವಹಾರ ನಡೀತಾ ಇದೆ ಎಂದು ಆರೋಪದ ಮೇಲೆ ನಾವು ಮತ್ತು SDMC ಕಮಿಟಿಯ ಅಧ್ಯಕ್ಷರು ಸದಸ್ಯರು ಭೇಟಿ ನೀಡಿದಾಗ ಅಲ್ಲೇ ಪರಿಶೀಲಿಸಿದಾಗ ಭಾಳಷ್ಟು ಅವ್ಯವಹಾರ ನಡೆದಿದೆ ಎಂದು ಕಂಡುಬಂದಿದೆ. ಇದರಲ್ಲಿ ಒಂದು ದಿನಕ್ಕೆ 31 ವಿದ್ಯಾರ್ಥಿನಿಯರ ಹೆಸರು ಹೆಚ್ಚು ಹಾಜರಿ ಹಾಕಿ ತಿಂಗಳಕ್ಕೆ 620 ವಿದ್ಯಾರ್ಥಿಯರನ್ನು ಹೆಸರನ್ನು ಹೆಚ್ಚು ಮಾಡಲಾಗ್ತಾ ಇದೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕಂಡುಬಂದಿದೆ. ಅದಕ್ಕೆ ಶಿಕ್ಷಣ ಸಂಸ್ಥೆಯ ಸಂಬಂಧಪಟ್ಟ ಅಧಿಕಾರಿಗಳು CRP BS ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಇದರ ಬಗ್ಗೆ ಕಾನೂನು ಕಠಿಣ ಕ್ರಮ ತಗೋಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಒಂದು ವೇಳೆ ಇದನ್ನು ಮುಂದುವರಿಸಿದರೆ ನಾವು ಉಗ್ರ ಹೋರಾಟಕ್ಕೆ ತಯಾರಾಗಿರ್ತೀವಿ.